ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. 55ನೇ ಯತಿಗಳಾಗಿ ಬ್ರಹ್ಮಚಾರಿ ವಿದ್ವಾನ್ ನಾಗರಾಜ ಭಟ್ಟ ಗಂಗಮನೆ ಸನ್ಯಾಸ ಗ್ರಹಣ ಮಾಡಿದರು. ಸ್ವರ್ಣವಲ್ಲಿ ಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸನ್ಯಾಸ ಗ್ರಹಣದ ವಿಧಿವಿಧಾನಗಳು ನೆರವೇರಿತು. ಶಿಷ್ಯ ಸ್ವೀಕಾರ ಮಹೋತ್ಸವದ ದಿವಸ ನಮ್ಮ ಸ್ವರ್ಣವಲ್ಲಿ ಸೀಮೆಯ ಭಕ್ತರಿಗೆ ಬಯಸುವ ಜೊತೆಗೆ ಜಗತ್ತಿನ ಹಿತವನ್ನು ಕೂಡ ಕಲ್ಪಲತಿಕ ಲೋಕೆ ಸ್ವರ್ಗದಲ್ಲೊಂದು ಕಲ್ಪಲತ ಕಲ್ಪವೃಕ್ಷ ಕಲ್ಪಲತ ಎರಡು ಅಂತ ಹೇಳ್ತಾರೆ, ಅದು ಉಂಟಂತೆ. ಅದೇ ಈ ಲೋಕದಲ್ಲಿ ಕಲ್ಪಲತಿಕ ಯಾವುದು ಅಂತ, ಸಚ್ಚಿಷ್ಯ ಯಾರ್ಪಿತ ವಿದ್ಯಾ. ಒಬ್ಬ ಅರ್ಹನಾದ ಶಿಷ್ಯ ಸಿಕ್ಕು ಅವನಿಗೆ ತಾನು ಕಲ್ತಿರೋ ವಿದ್ಯೆಯನ್ನು ಸಮರ್ಪಣೆ ಮಾಡಿದರೆ ಅದಂಥ ಕಲ್ಪವೃಕ್ಷ ಮತ್ತೊಂದಿಲ್ಲ. ನಮಗಿವತ್ತು ಆ ಧನ್ಯತಾ ಭಾವ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಓದಿದ ನೆನಪು, ತಾಯಿ ತನ್ನ ಎದೆ ಹಾಲು ತುಂಬಿಕೊಂಡು ಮಗು ಬರೋದನ್ನು ಕಾಯ್ತಾ ಇರ್ತದಂತೆ. ಮಗು ಬಂದು ಅವಚಿಕೊಳ್ಳೋ ಮೊದಲೇ ಹಾಲು ಎದೆಯಿಂದ ಬೀಳಿ ಶುರುವಾಗ್ಬಿಡ್ತದೆ. ಹಾಗೆ ಎಂದು ಒಬ್ಬ ಸಚ್ಚಿಷ್ಯ ಸಿಗ್ತಾನೋ ಅಂತ ಕಾಯ್ತಾ ಇದ್ದಿದ್ದಾಗಿತ್ತು ನಾವು. ಅದು ಸಿಕ್ಕ ಕ್ಷಣ ಇದೆಯಲ್ಲ, ಅದು ಅದ್ಭುತ ಆನಂದ ಉಂಟು ಮಾಡ್ತು. ಅದರಿಂದ ಒಬ್ಬ ಸಚ್ಚಿಷ್ಯ ಸಿಕ್ಕಿದ ಅಂತಂದರೆ ಅವನಿಗೆ ಎಲ್ಲ ವಿದ್ಯೆಯನ್ನು ಕೊಡೋದು, ಅದರೊಳಗೆ ಒಂದು ಸಂತೋಷ, ಅದರೊಳಗೆ ಒಂದು ಧನ್ಯತೆ ಇದೆ. ಬಹಳ ಮುಖ್ಯವಾಗಿ ಅದು ಕಲ್ಪಲತೆ ಅಂತ ದೀರ್ಘಕಾಲ ಬೆಳಕೋತಾ ಹೋಗ್ತಾ ಇರ್ತವೆ. ವಿದ್ಯೆ ಪರಂಪರೆ ಮುಂದಿನ ತಲೆಮಾರಿಗೆ ಹೋಗ್ತದೆ. ಈ ವ್ಯಾಕುಲತೆ ಶ್ರಮದಮಾದಿ ಸಾಧನೆಗಳಿಂದ ಬರುವಂತಹದ್ದು. ಆ ಭಗವಂತ ಹಾಗೂ ಆ ಈಶ್ವರಿಯ ಕೃಪೆಯಿಂದ ಇವತ್ತು ಸದ್ಗುರುಗಳ ಅನುಗ್ರಹ ನನ್ನ ಮೇಲೆ ಆಗಿ ನನ್ನ ಜನ್ಮ ಸಾರ್ಥಕವಾಗಿದೆ. ಆ ಭಗವಂತನಿಂದಲೇ ಆರಂಭಗೊಂಡಂತಹ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಂದ ಪುನರುಜ್ಜೀವಿತಗೊಂಡಂತಹ ಪರಂಪರೆಗೆ ಒಂದು ಅದ್ಭುತವಾದ ಶಕ್ತಿ ಇರುತ್ತದೆ. ಅಂತಹ ಪರಂಪರೆಯಲ್ಲಿ ಬಂದಂತಹ ಪರಮಪೂಜ್ಯ ಗುರುಗಳು ಇವತ್ತು ನನಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ನನ್ನನ್ನು ಉದ್ಧರಿಸಿದ್ದಾರೆ. ಈ ಜನ್ಮ ಮೃತ್ಯುವಿನ ಸಂಸಾರದಿಂದ ಬಿಡುಗಡೆ ಹೊಂದಲು ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ನನ್ನ ಜನ್ಮ ಸಾರ್ಥಕವಾಗಿದೆ ಅಂತ ನಾನು ಹೇಳಬಯಸ್ತೇನೆ. ಶಾಂತಿ, ಈ ಕಾರ್ಯಕ್ರಮದಲ್ಲಿ ಸುಮಾರು 30,000 ಜನ ಸಾಕ್ಷಿಯಾದರು. ನನಗನ್ಸುತ್ತೆ 21ನೇ ಶತಮಾನದಲ್ಲಿ ಇಷ್ಟೆಲ್ಲ ಆಕರ್ಷಣೆಗಳು ಇರುವಾಗ ಸನ್ಯಾಸದತ್ತ ಹೋಗ್ತಕ್ಕಂಥ ಒಂದು ವೈರಾಗ್ಯದ ಮನಸ್ಸು ಇರೋರ ಸಂಖ್ಯೆನೂ ಕೂಡ ಇರೋದು ಒಂದು ಕಡೆ. ಆದರೆ ನನಗನ್ಸುತ್ತೆ ಒಂದು ಸುಸ್ಥಿರ ಆರೋಗ್ಯವಂತ ಸಮಾಜಕ್ಕೆ ಭಾರತದ ಪರಿಪ್ರೇಕ್ಷ್ಯದಲ್ಲಿ ಒಬ್ಬ ಒಳ್ಳೆಯ ಡಾಕ್ಟರ್, ಒಬ್ಬ ಒಳ್ಳೆ ಇಂಜಿನಿಯರ್, ಒಬ್ಬ ಒಳ್ಳೆ ಪತ್ರಕರ್ತ, ಒಬ್ಬ ಒಳ್ಳೆ ರಾಜಕಾರಣಿ, ಒಬ್ಬ ಒಳ್ಳೆ ಜಡ್ಜ್ ಇರೋದು ಎಷ್ಟು ಅವಶ್ಯಕತೆ ಇದೆಯೋ, ಸಮಾಜಕ್ಕೆ ಆಗಾಗ ಚಿಕಿತ್ಸೆ ನೀಡುವ ದೃಷ್ಟಿಯಿಂದ ಮತ್ತು ಸಂಸ್ಕಾರ ಪ್ರೇರಣೆಯನ್ನು ನೀಡುವ ದೃಷ್ಟಿಯಿಂದ ಈ ರೀತಿಯ ನಿಸ್ವಾರ್ಥ ಸ್ವಾಮೀಜಿಗಳ ಸಂಖ್ಯೆ ಕೂಡ ಬೆಳಿಬೇಕು ಅನ್ನೋಕ್ಕಿಂತ ನಿಸ್ವಾರ್ಥ ಸ್ವಾಮೀಜಿಗಳು ಕೂಡ ಇರಬೇಕು ನನಗನ್ಸುತ್ತೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ನಾವು ನೋಡಿದ್ದೀವಿ ಬೇರೆ ಬೇರೆ ಮಠಗಳಲ್ಲಿ ಏನೇನೆಲ್ಲ ನಡೀತವೆ ಅಂತ ಸಂದರ್ಭದಲ್ಲಿ ಒಳ್ಳೆಯ ಸ್ವಾಮೀಜಿಗಳು, ಒಳ್ಳೆಯ ಸನ್ಯಾಸಿಗಳು, ಒಳ್ಳೆಯ ಮಠಾಧಿಪತಿಗಳು ಕೂಡ ಅವಶ್ಯಕತೆ ನಿಶ್ಚಿತವಾಗಿದೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.